ನೀಟಾಗಿ ಹೇಳ್ತೀನಿ, ಕರೆಕ್ಟ್. ಏನೋ ಡೌಟ್ ಬಂದ್ರೆ ನಾನು ಕೇಳಿ. ಇವಾಗ ನಾರ್ಮಲ್ ಆಗಿ ಬ್ಲೌಸ್ ಡ್ರಾಯಿಂಗ್ ಮಾಡಿದೀನಿ. ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಸ್ಲೀವ್ಸ್ ಇಲ್ಲಿದೆ. ನಾವೇನೇ ಕಟ್ ಮಾಡ್ಬೇಕಾದ್ರೆ ನಮ್ದು ಚಾನಲ್ ಅಲ್ಲಿ ಬಂದ್ಬಿಟ್ಟು ನಾವು ರೆಗ್ಯುಲರ್ ನಮ್ ಸ್ಟೈಲ್ ಅಲ್ಲಿ ಕಟ್ ಮಾಡೋದು. ಫಸ್ಟ್ ಸ್ಲೀವ್ಸ್ ನ ಕಟ್ ಮಾಡ್ತೀವಿ. ಸ್ಲೀವ್ಸ್ ಕಟ್ ಮಾಡ್ಬೇಕಾದ್ರೆ ಫಸ್ಟ್ ಲೆಂತ್ ಇಲ್ಲಿ ಡಬಲ್ ಲೈನ್ ಹಾಕೊಂತೀವಿ. ಇನ್ನ ನಾ ಡ್ರಾಯಿಂಗ್ ಅಲ್ಲಿ ಹಾಕಿಲ್ಲ, ಮಾಮೂಲಿ ರೆಡಿ ಮಾಡ್ತೀವಿ. ಈ 2 ಲೈನ್ ಬಂದ್ಬಿಟ್ಟು ಒಂದು ಮಾರ್ಕಿಂಗ್ ಫೋಲ್ಡಿಂಗ್ ಹಾಕೊಂತೀವಿ ಲೆಂತ್. ಆಮೇಲೆ 16 ಹಾರ್ಮೋಲ್ ಇರೋದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ 3.5 ಇಂಚ್ ಡೌನ್ ಮಾಡ್ಕೊಂಡಿದ್ವಿ. ಆ 3.5 ಇಂಚ್ ಇಲ್ಲಿ ಬರ್ದಿದ್ದೀನಿ. 3.5 ಇಂಚ್ ಡೌನ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಹಾಕೊಂಡು 16 ಇದ್ದಾಗ ನಾವೇನ್ ಮಾಡ್ತೀವಿ, ಈ ಫ್ರಂಟ್ ಶೇಪ್ ಈ ತರ ಬಂದಾಗ ನಮ್ಗೆ 1/4 ಇಂಚ್ ಅನ್ನೋದು ಕಮ್ಮಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಇಲ್ಲಿ 1/4 ಇಂಚ್ ತೆಗೆದ್ಬಿಟ್ಟು 15 ಮುಕ್ಕಾಲ್ ಹಾಕೊಂತೀವಿ. ಅಂದ್ರೆ ಅದನ್ನ ಡಿವೈಡೆಡ್ ಬೈ 2 ಮಾಡಿದಾಗ 7 ಮುಕ್ಕಾಲು. ಅದ್ರಲ್ಲಿ ಅರ್ಧ ಬಂದಾಗ 16ರಲ್ಲಿ ನಾವ್ 8 ಇಟ್ಕೊತಾ ಇದ್ವಲ್ಲ, 1/4 ಇಂಚ್ ತೆಗೆದ್ಬಿಟ್ರೆ ಇಲ್ಲಿ 7 ಮುಕ್ಕಾಲ್ ನಾವ್ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು. ಯಾವ್ದು ಇದೆ ಈ ಪೊಸಿಷನ್ ನಾವ್ ಹಿಂಗ್ ಇಟ್ಕೋಬೇಕಾ, 7 ಮುಕ್ಕಾಲ್ ಮಾರ್ಕ್ ಮಾಡ್ಕೊಂಡು ಆಮೇಲೆ ಸ್ಕೇಲ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ರಲ್ಲ ಆ ತರ ಇದನ್ನ ಮಾರ್ಕ್ ಮಾಡ್ಕೊಂಡು ಶೇಪ್ ಆಗಿ ನೀಟಾಗಿ, ಮತ್ತೆ ಇಲ್ಲಿ ಲೂಸ್ ಬಂದ್ಬಿಟ್ಟು 10 ಇಂಚ್ ಇದೆ, 10 ಇಂಚ್ ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ಆಗಿ ಹೇಳ್ಕೊಟ್ಟಿನಿ. ಅದನ್ನ ಕಟ್ ಮಾಡ್ಕೊತೀವಿ. ಸ್ಲೀವ್ಸ್ ಮುಗೀತು. ನಮ್ ಸ್ಟೈಲ್ ಅಲ್ಲಿ ಸ್ಲೀವ್ಸ್ ಮುಗೀತು. ಅದಾದ್ಮೇಲೆ ನೋಡಿ, ನಿಮ್ಗೆ ಬ್ಲೌಸ್ ಲೆಂತ್ ಬಂದ್ಬಿಟ್ಟು 13 ಇಂಚ್ ಇದೆ. 13 ಇಂಚ್ಗೆ ಒಂದ್ ಮಾರ್ಕ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಡೀಪ್ ಬ್ಯಾಕ್ ಡೀಪ್ ಬಂದ್ಬಿಟ್ಟು 9 ಇಂಚ್ ಇದೆ. ಬ್ಯಾಕ್ ಡೀಪ್ 9 ಇಂಚ್ ಇದೆ. ಈ 9 ಇಂಚ್ಗೆ ಇಲ್ಲಿ ಮಾರ್ಕೊಂಡಿದ್ದೀನಿ. 9 ಇಂಚ್ಗೆ ಇದ್ರಲ್ಲೂ ಬಾಡಿ ಮೆಜರ್ಮೆಂಟ್ ಆಗಿರೋದ್ರಿಂದ 9 ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡೆ. ಈ ಸೈಜ್ಗೆ ನನಗೆ 16 ಇರೋದ್ರಿಂದ ಆರ್ಮೋಲು 5.5 ಇಂಚು ಆರ್ಮೋಲ್ ಡೌನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಡೀಪ್ 9 ಇಂಚ್ ಇರೋದ್ರಿಂದ ಇಲ್ಲಿ ಬಂದ್ಬಿಟ್ಟು ನಾನು 12 ಇಂಚ್ ಇಟ್ಕೊಂತಾ ಇದ್ದೀನಿ. 12ರಲ್ಲಿ 2 ಭಾಗ ಮಾಡಿದೆ, 6 ಇಂಚ್ ಬರುತ್ತೆ. 6 ಇಂಚ್ ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಮತ್ತೆ ಸ್ಟ್ಯಾಂಡರ್ಡ್ ಆಗಿ ಕಸ್ಟಮರ್ ತಗೋಬೇಕಾದ್ರೆ ನಾನು ಕೇಳ್ಕೊಂತೀನಿ, ಒಂದ್ ಸೈಡ್ ಸಿಂಗಲ್ ಶೋಲ್ಡರ್ ಎಷ್ಟು ಬೇಕು ಅಂತ. ಇದು ಸಿಂಗಲ್ ಶೋಲ್ಡರ್ ಬರುತ್ತಲ್ಲ, ಇದು ಅವ್ರೇನು ಹೇಳಿಲ್ಲ ಅಂತಂದ್ರೆ ನಾನು ನಾರ್ಮಲ್ ಆಗಿ 2.5 ಮಾಡ್ತೀನಿ. ಇದು ನಾರ್ಮಲ್ 2.5 ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ಎಲ್ಲರಿಗೂ ಬರುವಂತದ್ದು. ಒಂದ್ ಸೈಡ್ ಶೋಲ್ಡರ್ 2.5 ಇಂಚ್ ಬರುತ್ತೆ. ಒಬ್ಬೊಬ್ರು ಕಮ್ಮಿ ಬೇಕು ಅಂದಾಗ ಏನ್ ಮಾಡ್ತೀನಿ, ಇಲ್ಲಿರೋ ಅಂತ ಸ್ವಲ್ಪ ಈ ಕಡೆ ಜರಿಸ್ತೀನಿ. ಇದು 2 ಇಂಚ್ ಬೇಕು ಅಂತಂದ್ರೆ, ಇಲ್ಲ ಸರ್ ನಾವು 3 ಇಂಚ್ ಹಾಕ್ತಿವಿ ಅಂತಂದ್ರೆ ಇದನ್ನ ಈ ಕಡೆ ಮಾಡ್ಕೊತೀನಿ. ಇದ್ರಲ್ಲಿ ಏನು ಚೇಂಜಸ್ ಆಗಲ್ಲ. ಈ 12 ನಾವ್ ಏನ್ ಇಟ್ಟಿರ್ತೀವಿ, 12ರಲ್ಲಿ 2 ಭಾಗ ಮಾಡಿ 6 ಇಂಚ್ ಏನ್ ಇಟ್ಟಿರ್ತೀವಲ್ಲ, ಇದ್ರಲ್ಲಿ ಏನು ಚೇಂಜಸ್ ಬರಲ್ಲ ನಿಮ್ಗೆ. ಈ ಲಾಸ್ಟ್ ಇಂದ ಈ ಲಾಸ್ಟ್ ವರ್ಗು ಚೇಂಜಸ್ ಬರೋದು ಇಲ್ಲಿ. ಶೋಲ್ಡರ್ ಚಿಕ್ಕದಾಗಬೇಕು ಅಂದ್ರೆ ಈ ಲೈನ್ ಈ ಕಡೆ ಬ್ರಾಡ್ ತಗೊಂತೀವಿ, ಜಾಸ್ತಿ ಬೇಕು ಅಂದ್ರೆ ಇದನ್ನ ಈ ಕಡೆ ತಗೊಂತೀವಿ. ಇದೆರಡು ಡಿಫ್ರೆನ್ಸ್ ಬರುತ್ತೆ. ಅದಾದ್ಮೇಲೆ ನೆಕ್ ಬ್ರಾಡ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಒಬ್ರು 2 ಇಂಚು, ಅದು ಕ್ಲೋಸ್ ಆಗಿ ಹಾಕೋರ್ಗೆ 2.5 ಹಾಕೊಬಹುದು. ಈ ಸ್ಟ್ಯಾಂಡರ್ಡ್ ಆಗಿ ಇವಾಗ ಹಾಕೋದು ಎಲ್ಲರೂ ಬಂದ್ಬಿಟ್ಟು 3 ಇಂಚ್ ಹಾಕ್ಬೇಕು ಬ್ರಾಡ್. ಕೆಳಗಡೆ ಇಲ್ಲಿ ನಾವು 9 ಇಂಚ್ ಇಲ್ಲಿ ಡೀಪ್ ಇರುತ್ತೋ ಇಲ್ಲಿ ಬಂದ್ಬಿಟ್ಟು ನಾವು 3 ಇಂಚ್ ಇಡ್ಬೇಕು. ಇಲ್ಲಿ ಬ್ರಾಡ್ ಇರೋದಕ್ಕೆ 3 ಇಟ್ಟಿದ್ದೀನಿ. 2.5 ಇಂಚ್ ಶೋಲ್ಡರ್. 2 ಇಂಚ್ ಶೋಲ್ಡರ್ ಅಂದ್ರೆ ಈ ಕಡೆ ನಮ್ಗೆ ಇನ್ನು ಈ ಕಡೆ ಬರುತ್ತೆ. ಅವಾಗ ಇಲ್ಲೂ ಇದು 3.5 ಆಗುತ್ತೆ. ಇಲ್ಲಿ 3.5 ಇದ್ರು ಇಲ್ಲಿ 3 ಇಡಬೇಕು. ಇಲ್ಲಿ ಜಾಸ್ತಿ ಇಟ್ರೆ ಏನಾಗುತ್ತೆ, ನಮ್ಗೆ ಹಿಂಗೆ ಡ್ರೂಪ್ ಆಗೋ ಚಾನ್ಸಸ್ ಜಾಸ್ತಿ ಬರುತ್ತೆ. ಶೋಲ್ಡರ್ ಡ್ರೂಪ್ ಆಗೋದು. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದು 3 ಇಲ್ಲೇ ಫಿಕ್ಸ್ ಆಗಿರುತ್ತೆ. ಇದು ಮಾತ್ರ ಸ್ವಲ್ಪ ಆ ಕಡೆ ಸ್ವಲ್ಪ ಬೇಕು. ಅದು ಏನೋ ಶೋಲ್ಡರ್ ಮೇಲೆ ಡಿಪೆಂಡ್. ಈ 6 ಇಂಚ್ ಇರೋದ್ರಲ್ಲಿ ಏನು ಚೇಂಜಸ್ ಬರಲ್ಲ. ಇದು ಕನ್ಫರ್ಮ್ ಆಗಿ ತಿಳ್ಕೊಬೇಕಾದ ವಿಷಯ. ಅದಾದ್ಮೇಲೆ ಇಲ್ಲಿ ಇದು ಮೈನ್ ಪ್ರಾಬ್ಲಮ್. ಇದು 9 ಇಂಚ್ ಇರುತ್ತೆ. 36 ಸೈಜ್ ಆಗಿರೋದ್ರಿಂದ 36 ನ 4 ಭಾಗ ಮಾಡಿದೆ ಡಿವೈಡೆಡ್ ಬೈ 4 ಮಾಡಿದಾಗ ಏನಾಗುತ್ತೆ, ನಮ್ಗೆ 9 ಇಂಚ್ ಬರುತ್ತೆ. 9 ಇಂಚ್ ನ ಇಲ್ಲಿ ಮಾರ್ಕ್ ಮಾಡಿರ್ತೀವಿ. ಡೀಪ್ ಏನಾದ್ರು 10, 11 ಈ ತರ ಬಂದಾಗ, ಡೀಪ್ ಜಾಸ್ತಿ ಆದಾಗ ಏನ್ ಮಾಡ್ತೀವಿ, ಈ 9 ಬಂದ್ಬಿಟ್ಟು 8 ಮುಕ್ಕಾಲು ಮಾಡಬಹುದು. ಬ್ಯಾಕ್ ಅಲ್ಲಿ ಮಾತ್ರ. ಡೀಪ್ ಏನೋ ಜಾಸ್ತಿ ಬಂತು ಅಂದ್ರೆ 9, 8.5 ಈ ತರ ಬಂದಾಗ ನಾವು ಇಷ್ಟೇ ಇಟ್ಕೊಂತೀವಿ. ಡೀಪು 9ರಿಂದ ಡೌನ್ ಫುಲ್ 10 ಇಂಚ್ಗಿಂತ ಡೌನ್ ಹೋದ್ರೆ ಇದು ಕಮ್ಮಿ ಆಗುತ್ತೆ, ಜಾಸ್ತಿ ಆಗಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ, ಆಯ್ತಾ. ಅದಾದ್ಮೇಲೆ ಇದು ವೇಸ್ಟ್ ಸೊಂಟದ ಸುತ್ತಳತೆ ಬಂದ್ಬಿಟ್ಟು ನಮ್ಗೆ 33 ಇಂಚ್ ಇದೆ. ಅದರಲ್ಲಿ 4 ಭಾಗ ಮಾಡಿದೀನಿ, 8 ಕಾಲ್ ಹಾಕೊಂಡಿದೀನಿ. ಇದೇನ್ ಬರ. ಅದಾದ್ಮೇಲೆ ಇಲ್ಲಿ ಡಾಟ್ಗೆ 1/2 ಇಂಚ್ ಮಾರ್ಜಿನ್ ಬಿಡ್ಬೇಕು. ಇದನ್ನ ಸ್ವಲ್ಪ ಇಲ್ಲಿ ಸ್ವಲ್ಪ ಜಾಸ್ತಿ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂತೀವಿ. ಒಬ್ಬೊಬ್ರು 1 ಇಂಚ್ ಎಲ್ಲ ಇಡ್ತಾರೆ, 1 ಇಂಚ್ ಎಲ್ಲ ನಾವು ಇಡಕ್ ಹೋಗ್ಬಾರ್ದು, ಅದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಇಲ್ಲಿ 1/2 ಇಂಚ್ ಇಟ್ಕೊಂಡ್ರೆ ನಮ್ಗೆ ಸಾಕಾಗುತ್ತೆ. ಇಲ್ಲ 1/2 ಇಂಚು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಇಲ್ಲೇನು ಜಾಯಿನ್ ಮಾಡ್ಬೇಕು. ಮಾರ್ಜಿನ್ ನಿಮ್ಗೆ ಎಷ್ಟಾದ್ರೂ ಹಾಕ್ಬೋದು. 1.5 ಇಂಚು 2 ಇಂಚು ನಿಮ್ಗೆ ಇಷ್ಟ ಬಂದಂಗೆ. ನಾನ್ ಸ್ಟ್ಯಾಂಡರ್ಡ್ ಆಗಿ ಹೇಳೋದು, ಈ ಸ್ಕೇಲ್ ಎಷ್ಟಿರುತ್ತೋ ಅಷ್ಟಿದ್ರೆ ಸಾಕು. 1.5 ಇಂಚ್ ಇಟ್ಬಿಟ್ಕೊಂಡು ಸ್ಟ್ರೇಟ್ ಆಗಿ ಇದು ರೌಂಡ್ ನೆಕ್ ಬೇಕು, ರೌಂಡ್ ನೆಕ್, ಸ್ಕ್ವೇರ್ ನೆಕ್ ಬೇಕು, ಸ್ಕ್ವೇರ್ ನೆಕ್ ಹಾಕೊಂಡು ಇದನ್ನ ಫಿನಿಶ್ ಮಾಡ್ಕೊಂತೀವಿ. ಇದು ಬ್ಲೌಸ್ ಬಗ್ಗೆ ಮುಗೀತು. ಇವಾಗ ಫ್ರಂಟ್ ಅಲ್ಲಿ ಸುಮಾರು ಜನಕ್ಕೆ ಡೌಟ್ ಬರುತ್ತೆ, ಫ್ರಂಟ್ ಅಲ್ಲಿ ಏನ್ ಮಾಡ್ಬೇಕು, ಎಷ್ಟು ಮೆಜರ್ಮೆಂಟ್ ಇಟ್ಕೋಬೇಕು ಅಂತ ಬರುತ್ತೆ. ಫ್ರಂಟ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಏನು ಚೇಂಜಸ್ ಆಗಲ್ಲ. ಈ 9.5 ಏನ್ ಹಾಕಿದೀನಿ, ಇಲ್ಲಿ 9 ಇಂಚ್ ಇದೆ, ಇಲ್ಲಿ 9.5 ಹಾಕಿದೀನಿ. ಏನ ಡೌಟ್ ಬರ್ತಾ ಇದೆಯಾ?
ಇಲ್ಲಿ ಉಕ್ಸ್ಪಟ್ಟಿ ಬೇಕು ನಮ್ಗೆ, ಇದಿಷ್ಟು ಮಾರ್ಜಿನ್ ಉಕ್ಸ್ಪಟ್ಟಿಗೆ ಬೇಕಾಗುತ್ತೆ ನಮ್ಗೆ. ಈ ಉಕ್ಸ್ಪಟ್ಟಿಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ಕೇಳ್ಬೋದು, ಸರ್ ಇಲ್ಲಿ ಜಾಸ್ತಿ ಆಯ್ತು ಅಂತ 8 ಮುಕ್ಕಾಲ್ ತಗೊಂಡ್ರಿ, ಡೀಪ್ ಜಾಸ್ತಿ ಆದಾಗ ಅವಾಗ ಇಲ್ಲಿ ಎಷ್ಟು ಮಾಡ್ಬೇಕು ಅಂತ. ಅವಾಗೂ ಅಷ್ಟೇ ಇಲ್ಲಿ 9.5 ಇರ್ಬೇಕು. ಇದು ಏನಕ್ಕೆ ಇಲ್ಲಿ ಡೀಪ್ ಜಾಸ್ತಿ ಆದಾಗ ಇದು 9ರಲ್ಲಿ 1/4 ಇಂಚ್ ತೆಗಿತೀನಿ ಅಂತಂದ್ರೆ, ಡೀಪ್ ಜಾಸ್ತಿ ಆದಾಗ ಇದು ಹಾಕೊಂಡಾಗ ಹಿಂಗ್ ಆಚೆ ಹೋಗುತ್ತೆ. ಅಂದ್ರೆ ಅವ್ರ ಶೋಲ್ಡರ್ 15 ಇಂಚ್ ಶೋಲ್ಡರ್ ಇದ್ರೆ, ಫುಲ್ ಶೋಲ್ಡರ್ ಈ ಭುಜದಿಂದ ಈ ಭುಜಕ್ಕೆ 15 ಇಂಚ್ ಶೋಲ್ಡರ್ ಇದ್ದಾಗ 15ಅಲ್ಲಿ ಹೋಗಿ ಇದು ನಿಂತ್ಕೋಬೇಕು ಈ ಕಡೆ ಸೈಡ್ ಹೋಗಿ. ಅವಾಗ ಏನಾಗುತ್ತಂದ್ರೆ ಇಲ್ಲಿ ಸ್ವಲ್ಪ ಲೂಸ್ ಹಿಂಗ್ ಬಲೂನ್ ತರ ಸ್ವಲ್ಪ ಲೈಟ್ ಆಗಿ ಬಟ್ಟೆ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದನ್ನ 1/4 ಇಂಚ್ ಕಮ್ಮಿ ಮಾಡ್ತೀವಿ. ಅವಾಗ ಈ ಸೈಡ್ಗೆ ಎಷ್ಟೇ ಹೋಗ್ಲಿ ಅಲ್ಲೋಗಿ ನಿಂತ್ಕೊಂಡಾಗ ಈ ಉಬ್ಕೊಳ್ಳೋದು ಈ ಜಾಗದಲ್ಲಿ ತುಂಬಾ ಜನಕ್ಕೆ ನೋಡಿರ್ತೀರ, ಈ ಪೋರ್ಷನ್ ಅಲ್ಲಿ ಉಬ್ಕೊಂತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ಸ್ವಲ್ಪ ಈ ಕಡೆ ತಗೊಂಡು ಈ ಶೇಪ್ ನ ಸ್ವಲ್ಪ ಒಳಗಡೆ ಕಟ್ ಮಾಡ್ಬಿಡ್ತೀವಿ. ಅವಾಗ ಈ ಉಬ್ಕೊಳ್ಳೋ ಜಾಗ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅದನ್ನ ಕಮ್ಮಿ ತಗೊಂತೀವಿ ಅಷ್ಟೇ, ಬೇಕು ಅಂತ ಏನು ತಗೊಳಲ್ಲ. ಅದಾದ್ಮೇಲೆ ಇಲ್ಲಿ ಫ್ರಂಟ್ ಅಲ್ಲಿ ನಿಮ್ಗೆ ಈ ಪೋರ್ಷನ್ ಅಲ್ಲಿ 9.5 ಇಟ್ಟಿರ್ತೀವಿ. ಇದು 9 ಇಲ್ಲ 1/2 ಇಂಚ್ ಜಾಸ್ತಿ ಉಕ್ಸ್ಪಟ್ಟಿಗೆ. ಇಲ್ಲಿ ಮೇಲ್ಗಡೆ ಇಲ್ಲಿಂದ ನಾನು ಇಲ್ಲಿವರೆಗೂ 9.5 ಇದು ಫಿಕ್ಸ್ ಆಗಿರುತ್ತೆ. ಅದಾದ್ಮೇಲೆ ಇಲ್ಲಿ ಡಾಟ್ ಲೆಂತ್ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿವರೆಗೂ ಎಷ್ಟು ಲೆಂತ್ ಇರುತ್ತೆ, 10 ಇಂಚ್ ಇರ್ಬೋದು. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಇರ್ಬೋದು. ಟೋಟಲ್ ಎಷ್ಟಾಯ್ತು ನಮ್ಗೆ 13.5 ಆಯ್ತು. ಟೋಟಲ್ ಲೆಂತ್ ನಮ್ಗೆ 13.5 ಆಯ್ತು. 1/2 ಇಂಚ್ ಬಂದ್ಬಿಟ್ಟು ಇಲ್ಲಿ ಮಾರ್ಜಿನ್ ಅಲ್ಲಿ ಹೋಗ್ಬಿಡುತ್ತೆ, ಹಿಂಗೆ ಕಟ್ ಹೊಲಿಬೇಕಾದ್ರೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಂತೀವಿ. ಮತ್ತೆ ಇಲ್ಲಿಂದ ಈ ಉಕ್ಸ್ಪಟ್ಟಿಯಿಂದ ಈ ಡಾಟ್ಗೆ ಎಷ್ಟು ಇರ್ಬೋದು ಅಂದ್ರೆ 4 ಇಂಚ್ ಇಟ್ಕೋಬೇಕು. 4.5 ಹಂಗೆಲ್ಲ ಇಡಕ್ ಹೋಗ್ಬಾರ್ದು. 4 ಇಂಚ್ ಇಟ್ಕೊಂಡ್ರೆ ಈ ಮಾರ್ಜಿನ್ ಬಿಟ್ಟು 4 ಇಟ್ಕೊಂಡ್ರೆ ನಮ್ಗೆ ಸರಿ ಬರುತ್ತೆ. ಇನ್ನು ಚಿಕ್ಕ ಸೈಜ್ ಬಂದಾಗ 1/4 ಇಂಚ್ ಕಮ್ಮಿನೇ ಇಟ್ಕೋಬಹುದು, ನೋ ಪ್ರಾಬ್ಲಮ್. ಮತ್ತೆ ಇದು ಅಷ್ಟೇ, ಇದು ಈ ಡಾಟಲ್ಗೆಲ್ಲಾನು 1.5 ಇಂಚು ಡಿಸ್ಟೆನ್ಸ್ ಇರಬೇಕು. 1.5-2 ಇಂಚ್ ಅಷ್ಟು ಡಿಸ್ಟೆನ್ಸ್ ಇರಬೇಕು, ಜಾಸ್ತಿ ಇಡಕ್ ಹೋಗ್ಬಾರ್ದು. ಇದಕ್ಕಿಂತ ಇದಕ್ಕೂ 1-2 ಇಂಚು, ಇಲ್ಲಿಂದ ಇಲ್ಲಿಗೆ 1-2 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು, ಈ ತರ ಡಿಸ್ಟೆನ್ಸ್ ಅನ್ನೋದು ಇರಬೇಕು. ಈ ಬಿಟ್ಕೊಂಡು ನೀಟಾಗಿ ಮಾಡ್ಕೊಂಡು ವೀಲ್ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೋಬೇಕು. ಆಮೇಲೆ ಫ್ರಂಟ್ ಶೇಪ್ ಯಾವತ್ತೂ ಅಷ್ಟೇ, ನಾವು ಬ್ಯಾಕ್ ನ ತೆಗೆದು ಹಿಂಗ್ ಇಟ್ಕೊಂಡು ಫಸ್ಟ್ ಇಲ್ಲಿ ಮಾರ್ಜಿನ್ ಎಕ್ಸ್ಟ್ರಾ ಕೊಡ್ತೀವಿ. ಎಲ್ಲಿ ಉಕ್ಸ್ಪಟ್ಟಿ ಹತ್ರ ಇಲ್ಲಿತ್ತು ಅಂದ್ರೆ ಇಲ್ಲಿಗೆ ಬರುತ್ತೆ ಉಕ್ಸ್ಪಟ್ಟಿ. ಇಲ್ಲಿಂದ ಇಲ್ಲಿಗೆ ನಾವ್ ಯಾವತ್ತೂ ಅಷ್ಟೇ 1/4 ಇಂಚ್ ಅನ್ನೋದು ಹಿಂಗ್ ಕ್ರಾಸ್ ಆಗಿ ತಗೋಬೇಕು, ಹಿಂಗೆ ಕ್ರಾಸ್ ಆಗಿ. ಆ ಕ್ರಾಸ್ ಏನಕ್ಕೆ ಅಂದ್ರೆ ನಾವ್ ಇಲ್ಲಿ ಡಾಟ್ ಇಟ್ಟಾಗ ಏನಾಗುತ್ತೆ, ಉಕ್ಸ್ಪಟ್ಟಿ ಸ್ಟ್ರೈಟ್ ಆಗಿ ಹಿಂಗ್ ಬರುತ್ತೆ. ಒಬ್ಬೊಬ್ಬರಲ್ಲಿ ನೋಡಿ ಹಿಂಗ್ ಲೈಟ್ ಆಗಿ ಬೆಂಡ್ ಆಗಿ ಬಂದಿರುತ್ತೆ. ಸಪೋಸ್ ಇಲ್ಲೇ ಇದೆ, ಕೊಡಿ ಅದು ತೋರಿಸ್ತೀನಿ ನೋಡಿ, ಇದ್ರಲ್ಲಿ ಲೈಟ್ ಆಗಿ ಬೆಂಡ್ ಬಂದಿದೆ. ಏನಕ್ಕೆ ಅಂತಂದ್ರೆ ನಾವು ಈ ಡಾಟ್ ಇಟ್ಟಾಗ ಏನಾಗುತ್ತೆ, ಇದು ಒಳಗಡೆ ಹೋಗ್ಬಿಟ್ಟಿರ್ತದೆ ಸ್ಟ್ರೈಟ್ ಆಗಿ ತಗೊಂಡ್ರೆ. ಅದೇ ಸ್ವಲ್ಪ ಕ್ರಾಸ್ ಆಗಿ ಹಿಂಗ್ ತಗೊಂಡಿದೀವಿ ಅಂದ್ರೆ ಈ ಡಾಟ್ ಇಟ್ಟಾಗ ಏನಾಗುತ್ತೆ, ನಮ್ಗೆ ಸ್ಟ್ರೈಟ್ ಆಗಿ ಬರುತ್ತೆ ಉಕ್ಸ್ಪಟ್ಟಿ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, ನಾವು ಈ ಪೋರ್ಷನ್ ಅಲ್ಲಿ 1/2 ಇಂಚು ಕ್ರಾಸ್ ಆಗಿ ತಗೊಂತೀವಿ. ತಗೊಂಡ್ಬಿಟ್ಟು ಆಮೇಲೆ ಡಾಟ್ ಲೆಂತ್ ಇಲ್ಲಿ 10 ಇಂಚ್ ಇದೆ. ನಾನೇನ್ ಹೇಳ್ದೆ, ಇಲ್ಲಿಂದ ಇಲ್ಲಿಗೆ 10 ಇಂಚ್ ಬರುತ್ತೆ. 10 ಇಂಚಲ್ಲಿ ಎಷ್ಟು ಬರೋದು ಮೆಜರ್ಮೆಂಟ್, 38 ಇರ್ಬೋದು ಅನ್ಕೊಳ್ಳಿ. ಯಾಕಂದ್ರೆ 1 ಇಂಚ್ 2 ಇಂಚ್ ಡಿಸ್ಟೆನ್ಸ್ ಬರುತ್ತೆ. 38 ಅಲ್ಲಿ 4/4 ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ, 9.25 ಸಿಗುತ್ತಾ. 9.25 ಮೆಜರ್ಮೆಂಟ್ ಇಲ್ಲಿ ಬರ್ಬೇಕು ನಮ್ಗೆ. ಎಲ್ಲಿ ಈ ಉಕ್ಸ್ಪಟ್ಟಿ ಮಾರ್ಜಿನ್ ಬಿಟ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ನಾವೇನ್ ಸ್ಟಿಚ್ ಹಾಕೋತೀವಲ್ಲ, ಇಲ್ಲಿಗೆ ಬಂದ್ಬಿಟ್ಟು 9.25 ಮಾರ್ಕ್ ಬರಬೇಕು. ಅವಾಗ ಇಲ್ಲಿಂದ ಇಲ್ಲಿಗೆ ನಮ್ಗೆ ಇನ್ನು ಸ್ವಲ್ಪ ಕ್ರಾಸ್ ಆಗಿ ತಗೋಬೇಕಾಗುತ್ತೆ. ಅದನ್ನ ನಾವು ಕ್ರಾಸ್ ಆಗಿ ತಗೋಬಹುದು. ತಗೊಂಡು ಅದಾದ್ಮೇಲೆ ಮಾರ್ಜಿನ್ ಎಷ್ಟು ಬೇಕು ಮಾರ್ಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ಮಾರ್ಜಿನ್ ಮಾಡ್ಕೊಂಡು ಮತ್ತೆ ಹಿಂಗ್ ರೌಂಡ್ ಆಗಿ ಕಟ್ ಮಾಡ್ಕೊಂತೀವಿ. ಮತ್ತೆ ನೀವು ಕೇಳ್ಬೋದು, ಈ ಡಾಟ್ ಇಂದ ಈ ಕ್ರಾಸ್ ಗೆ ಎಷ್ಟು ಇಂಚ್ ಮೆಜರ್ಮೆಂಟ್ ಬರ್ಬೋದು ಅಂತ. ನಾವು ಅಂದಾಜ 1.5 ಇಂಚು ಇಲ್ಲಿ ಡೌನ್ ಮಾಡ್ಬೇಕು. ಇಲ್ಲಿ 13 ಇಂಚಿಗೆ ಫಿಕ್ಸ್ ಮಾಡಿರ್ತೀವಿ ನಾವು. ಮತ್ತೆ 13ವರೆಗೆ ಇಲ್ಲಿಂದ ಇಲ್ಲಿಗೆ ಈ ಮಾರ್ಜಿನ್ ತಗೊಂಡ್ವಲ್ಲ, ಇಲ್ಲಿ ಡಾಟ್ ಮೆಜರ್ಮೆಂಟ್ ಹಾಕಿ ಮತ್ತೆ ಇಲ್ಲಿ ಮಾರ್ಜಿನ್ ಹಾಕಿ ಇದನ್ನ ಲೈನ್ ಹಾಕಿರ್ತೀವಿ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಆಗಿ 1.5 ಇಂಚ್ ತಗೋಬೇಕು. ಇಲ್ಲಿಂದ ಇಲ್ಲಿಗೆ ಬೆಲ್ಟ್ಗೆ ಮತ್ತೆ ಈ ಕಡೆ 1.5 ಇಂಚ್ ಹಿಂಗೆ ಕ್ರಾಸ್ ಆಗಿ ರೌಂಡ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಅವಾಗ ಏನಾಯ್ತು, ಈ ಮಾರ್ಜಿನ್ ಕರೆಕ್ಟ್ ಆಗಿ ಸರಿ ಬಂತು 9.5. ಮತ್ತೆ ಡಾಟ್ ಲೆಂತ್ ಕರೆಕ್ಟ್ ಆಗಿ ಹಾಕೊಂಡಿದ್ವಿ. ಮತ್ತೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ನೋಡ್ಕೊಂಡ್ವಿ. ಈ ಮೆಜರ್ಮೆಂಟ್ ಫುಲ್ ಲೆಂತ್ ಕರೆಕ್ಟ್ ಆಗಿ ನೋಡ್ಕೊಂಡ್ವಿ. ಮತ್ತೆ ಹಿಂಗೆ ಇಲ್ಲಿಂದ ಇಲ್ಲಿ 1.5 ಇಂಚ್ ಮೇಲ್ ಹಾಕಿ ಲೈಟ್ ಆಗಿ ಕ್ರಾಸ್ ಆಗಿ ತಗೊಂಡ್ವಿ. ಇಲ್ಲಿ 1.5 ಇಂಚ್ ಇಲ್ಲಿ 1.5 ಇಂಚ್ ಹಾಕಿ ಅದಾದ್ಮೇಲೆ ಬೆಲ್ಟ್ ಪಟ್ಟಿ ಇದಿರುತ್ತೆ. ಮತ್ತೆ ಡಾಟ್ ಎಷ್ಟು ಹಿಡಿಬಹುದು ಅಂತ ಡೌಟ್ ಬರ್ಬೋದು. ಎಷ್ಟು ಹಿಡಿಬೇಕು ಅಂತಂದ್ರೆ, ನಾನು ಈ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಬೆಲ್ಟ್ ಪಟ್ಟಿ ಯಾವ ತರ ಕಟ್ ಮಾಡ್ತೀವಿ ಅಂತಂದ್ರೆ, ವೇಸ್ಟ್ ಎಷ್ಟಿದೆ 8.25 ಇದೆ. ಇಲ್ಲಿಂದ ಇಲ್ಲಿಗೆ 8.25 ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊಂತೀನಿ. ಇಲ್ಲಿ ಉಕ್ಸ್ಪಟ್ಟಿಗೆ ಮಾರ್ಜಿನ್ ಬಿಡ್ತೀನಿ, ಇಲ್ಲಿ 2 ಇಂಚ್ ಮಾರ್ಜಿನ್ ಬಿಡ್ತೀನಿ. ಮತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಾವು
ವಿಡಿಯೋಗಳಲ್ಲೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಇಲ್ಲಿ 3.5, ಇಲ್ಲಿ 2.5, ಇಲ್ಲಿ 3.5 ಇಷ್ಟು ಇಟ್ಕೊಂಡು ಹಿಂಗ್ ಶೇಪ್ ಆಗಿ ಬೆಲ್ಟ್ ನ ಕಟ್ ಮಾಡ್ಕೊಂತೀನಿ. ಆಮೇಲೆ ಡಾಟ್ ಹಿಡಿದ್ಬಿಟ್ಟು ಬೆಲ್ಟ್ ಕರೆಕ್ಟ್ ಆಗಿ ಎಷ್ಟು ಬರುತ್ತೋ ಅಷ್ಟು ನೋಡ್ಕೊಂಡು ಈ ಡಾಟ್ ನ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನ್ಯಾಚ್ ಹಾಕೊಂತೀನಿ, ಇಲ್ಲಿ ನ್ಯಾಚ್ ಹಾಕೊಂತೀನಿ, ಇದನ್ನ ಫಿಕ್ಸ್ ಮಾಡ್ಕೊಂತೀನಿ. ಈ ತರ ನಾವು ಸಿಂಪಲ್ ಆಗಿ ಒಂದು ಬ್ಲೌಸ್ ನ ಸ್ಲೀವ್ಸ್ ಇಂದ ಹಿಡಿದು ಬ್ಯಾಕ್ ಫ್ರಂಟ್ ವರ್ಗು ಈ ತರ ನೀಟಾಗಿ ಮುಗಿಸ್ಕೊಳ್ತೀವಿ. ಇದ್ರಲ್ಲಿ ಏನೇನು ಡೌಟ್ ಇದೆಯಾ? ಇಲ್ಲ ಇದು ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ 9.5 ಇದು ಫಿಕ್ಸ್ ಆಯ್ತು ನಿಮ್ಗೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ 10 ಇಂಚು. ಮತ್ತೆ ಇಲ್ಲಿಂದ ಇಲ್ಲಿ 3.5 ಹಾಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರಿ ಫಸ್ಟ್ ಕೆಲಸ. ನೀವು ಇಲ್ಲಿ 9.5 ಹಾಕ್ಬಿಟ್ಟು ಒಂದ್ ಅರ್ಧ 1/4 ಇಂಚ್ ಕ್ರಾಸ್ ಲೈನ್ ಹಾಕ್ಬಿಟ್ಟಿರ್ತೀರ, ಒಂದು ಲೈನ್. ಮತ್ತೆ ಇದು ಮಾಮೂಲಿ ಇಲ್ಲಿಂದ ಇಲ್ಲಿಗೆ 4 ಇಂಚ್ಗೆ ಒಂದ್ ಮಾರ್ಕ್ ಮಾಡ್ತೀರಿ, ಡಾಟ್ ಮಾರ್ಕ್. ಮತ್ತೆ ಹಿಂಗೊಂದ್ ಲೈನ್ ಸ್ಟ್ರೈಟ್ ಆಗಿ ಮತ್ತೆ ಇಲ್ಲೊಂದ್ ಲೈನ್ ಹಾಕಿ ಇಲ್ಲಿ ಪ್ಲಸ್ ತರ ಸ್ಟಾರ್ಟ್ ಆಗುತ್ತೆ. ಆಯ್ತಾ? ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಾನು ಎಷ್ಟು ಹೇಳಿದ್ವು 10 ಕಾಲ್ ಬರುತ್ತೆ ಅಂತ. ನಾವ್ ಇಲ್ಲಿ ಲೈನ್ ಹಾಕಿರ್ತೇವಲ್ಲ 1/4 ಇಂಚ್ ಇಲ್ಲಿ ಮಾರ್ಜಿನ್ ಬಿಟ್ಬಿಡಿ. ಕರೆಕ್ಟ್ ಆಗಿ 10 ಕಾಲ್ಗೆ ಸರಿ, ಇಲ್ಲ ಅಂದ್ರೆ 10.5 ಹಾಕಿ. ಅವಾಗ ಇಲ್ಲಿ 1/4 ಇಂಚು ಇಲ್ಲಿ ಮುಗಿಸ್ಬಿಟ್ಟು 1/4 ಇಂಚ್ ಬೇಕಲ್ಲ, ಟೋಟಲ್ ಆಗಿ 10.5 ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಆ ನ್ಯಾಚ್ಗೆ ಸ್ಟ್ರೈಟ್ ಆಗಿ ಹಿಂಗ್ ಒಂದ್ ಲೈನ್ ಹಾಕಿ. ಲೈನ್ ಹಾಕ್ಬಿಟ್ಟು ಇಲ್ಲಿ ಮಾರ್ಜಿನ್ ಇರುತ್ತಲ್ಲ, ಇಲ್ಲಿಗೆ ಲೈನ್ ಈ 13ವರೆಗೆ ಇಲ್ಲಿ ಹಾಕಿರ್ತೀವಲ್ಲ, ಇಲ್ಲಿಗೆ ಸ್ಟ್ರೈಟ್ ಆಗಿ ಒಂದ್ ಲೈನ್ ಹಾಕೊಂಡಿರ್ತೀವಿ ನಾವು. ಆಯ್ತಾ? ಇಲ್ಲಿಂದ ಇಲ್ಲಿಗೆ 1.5 ಇಂಚು, 1.5 ಇಂಚ್ ಇಲ್ಲಿ ಮಾರ್ಕ್ ಮಾಡಿ, ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಮಾರ್ಕ್ ಮಾಡಿ, ಕ್ರಾಸ್ ಆಗಿ ಹಿಂಗೆ ಬೆಲ್ಟ್